ಧೋಳೆಹೊಳೆ ಗ್ರಾಮದಲ್ಲಿ ಯುಗಾದಿ ಹಬ್ಬವು ಸಡಗರ ಸಂಭ್ರಮದಿಂದ ಜರುಗಿದೆ. ಹಬ್ಬದ ವಿಶೇಷ ಎಂದರೆ ಅನಾದಿ ಕಾಲದಿಂದಲೂ ಇಂದಿನವರೆಗೂ 3 ದಿನಗಳ ಕಾಲ ಹಬ್ಬವನ್ನು ಆಚರಿಸ್ತಾ ಬಂದಿದ್ದಾರೆ. ಈ ಹಬ್ಬದ ವಿಶೇಷವಾಗಿ ಗ್ರಾಮದ ದೇವರುಗಳಾದ ಶ್ರೀ ಗುಂಡಿ ಬಸವೇಶ್ವರ, ಶ್ರೀ ರಾಮೇಶ್ವರ, ಕಲ್ಲೇಶ್ವರ ಆಂಜನೇಯ ಸ್ವಾಮಿ ರಥೋತ್ಸವ ಪ್ರಮುಖ ಬೀದಿಗಳಲ್ಲಿ ವಿವಿಧ ಸಾಂಸ್ಕೃತಿಕ ಮೇಳಗಳೊಂದಿಗೆ ಸಂಚರಿಸಿ ಹಬ್ಬದ ಸಡಗರ ಸಂಭ್ರಮವನ್ನು ಹೆಚ್ಚಿಸುವುದಕ್ಕೆ ವಾಡಿಕೆಯಾಗಿದೆ. ಅನಾದಿ ಕಾಲದಿಂದಲೂ ಜಾತಿ ಭೇದ ಇಲ್ಲದೆ ಎಲ್ಲ ಧರ್ಮದವರು ಒಗ್ಗಟ್ಟಿನಿಂದ ಯುಗಾದಿ ಹಬ್ಬವನ್ನು ಆಚರಿಸುವುದು ವಿಶೇಷವೆನಿಸುತ್ತದೆ. ಇನ್ನು ರಥೋತ್ಸವ ನೋಡು ಅನೇಕ ಗ್ರಾಮಗಳಿಂದ ಭಕ್ತರು ಆಗಮಿಸಿ ಹಬ್ಬವನ್ನು ಆಚರಿಸುವುದು ನೋಡುಗರ ಕಣ್ಮನ ಸೆಳೆಯುವಂತಿತ್ತು. ಈ ಸಂದರ್ಭದಲ್ಲಿ ಡಿಎಂ ಸದಾಶಿವಯ್ಯ, ಡಿಎಂ ಹಾಲಯ್ಯ, ಡಿಎಂ ಈಶಣ್ಣ ಹಾಗೂ ರಥೋತ್ಸವ ಸಮಿತಿ ಅಧ್ಯಕ್ಷರು ಕೆಜೆ ಶಿವಕುಮಾರ್, ಕೆಜಿ ಶಿವನಗೌಡ, ಎಸ್ ಕುಬೇರಪ್ಪ, ಎಸ್ ನಿಜಲಿಂಗಪ್ಪ, ಡಿಕೆ ಹಾಲನಗೌಡ, ಕೆ ಶಿವನಗೌಡ, ಕೆಜಿ ನಿಜಲಿಂಗಪ್ಪ, ಗುರು ಶಾಂತಪ್ಪರ, ರಾಮನಗೌಡ, ಎಸ್ ರವಿಕುಮಾರ್, ಜಿಎಂ ಚೆನ್ನಯ್ಯ, ಕೆಜಿ ರಾಮನಗೌಡ, ಕೆಜಿ ರಾಜಪ್ಪ ಗೌಡ್ರು, ಸಂತೋಷ್, ಜಿ ತಿಪ್ಪೇರುದ್ರೇಗೌಡ, ಕೆ ತಿಪ್ಪೇಶ್, ಟಿ ರಾಮಪ್ಪ ಮಡಿವಾಳ್, ಕೋಟೆಪ್ಪ, ಅಂಬಿಗೇರ್ ಬಸಪ್ಪ, ಇಟಗಿ ಬಸವರಾಜ್, ಎಂ ನಿಂಗಪ್ಪ, ಬಿ ಉಚ್ಚಂಗೆಪ್ಪ, ಕೆ ತಿಪ್ಪಣ್ಣ, ಎ ಪರಶುರಾಮ್, ಕೆ ಮಲ್ಲೇಶ್, ಎ ರಾಜಪ್ಪ, ಪಿ ಬಸಪ್ಪ, ಜೆ ಗುಂಡಪ್ಪ, ಮಂಜಪ್ಪ ಗ್ರಾಮದ ಸಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ವರದಿಗಾರರು ಜೆಬಿ ದೇವೇಂದ್ರ ಕುಮಾರ್. ನಿಮ್ಮ ಹೆಸರು? ಇದು ತೇರಿ ಯುಗಾದಿ ಹಬ್ಬದ ಪಾಡ್ಯದಿಂದ ನಾವು ಭಾಳ ವಿಜೃಂಭಣೆಯಿಂದ ನಾವು ಇದನ್ನ ಆಚರಣೆ ಮಾಡ್ತೀವಿ. ಹೌದಾ? ಇದು ತೇರ ಅಥವಾ ಮತ್ತೆ ಏನು ಹೇಳ್ತಾರೆ ಅದಕ್ಕೆ? ಉಚ್ಚಯ ಅಂತ ಹೇಳಿ. ಹಾಂ ಹಾಂ, ಓಕೆ. ಈಗ ತೇರು ಈ ಉಚ್ಚಯ ಹೊರಟಿದಲ್ಲಿ ಎಲ್ಲಿಗೆ ಹೋಗುತ್ತೆ ಈಗ? ಅಂದರೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುತ್ತೆ. ಹಾಂ ಹಾಂ ಹಾಂ. ಈಗ ಇದು ಏನು ಉಚ್ಚಯ ನೋಡಲಿಕ್ಕೆ ಬಂದಿರತಕ್ಕಂಥ ಜನರಿಗೆ ಏನು ಹೇಳಿಕ್ಕೆ ಬಯಸ್ತೀರಿ? ಅದು ಯುಗಾದಿ ಒಂದು ಹೊಸ ವರ್ಷ ದಿನ ಭಾಳ ಚೆನ್ನಾಗಿರ್ತದೆ. ಇಲ್ಲಿ ಜಾಸ್ತಿ ಜನ ಇದೇ ಥರ ಭಾಳ ಜನ ಇವತ್ತು ಮನೆ ದೇವರುಗಳು ಬೇರೆ ಬೇರೆ ಕಡೆ ಅವ್ರಿಗೆ ಚೆನ್ನಾಗಿ ಗೊತ್ತಿಲ್ಲ. ಮುಂದಿನ ಸರೆಯಿಂದ ಇನ್ನೂ ವಿಜೃಂಭಣೆಯಿಂದ ಆಸಕ್ತಿ ಬಂದು ಚೆನ್ನಾಗಿ ಆಚರಿಸ್ಬೇಕಾಗ್ತದೆ. ಆಯ್ತು 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 ಆಯ್ತು.